ಒಂದು ತಿರುವಿನಲ್ಲಿ ನಾವಿದ್ದೇವೆ, ಒಂದು ಟರ್ನಿಂಗ್ ಅಂತ ಹೇಳ್ತೇವೆ, ಟರ್ನಿಂಗ್ ಪಾಯಿಂಟಲ್ಲಿ ಇದ್ದೇವೆ ನಾವು. ಆ ತಿರುವಿನಲ್ಲಿ ನಮ್ಮ ಪ್ರಯಾಣದಲ್ಲಿ ಒಮ್ಮೆ ಆತ್ಮಾವಲೋಕನ ಮಾಡುವಂಥ ಸಮಯ. ನಿಮಗೆಲ್ಲರಿಗೂ ಗೊತ್ತುಂಟು ಆತ್ಮಾವಲೋಕನ ಅಂತ ಹೇಳಿದರೆ ನಾವು ನಡೆದು ಬಂದಂಥ ಹಾದಿಯನ್ನು ಒಮ್ಮೆ ತಿರುಗಿ ನೋಡುವಂಥದ್ದು. ಒಮ್ಮೆ ತಿರುಗಿ ನೋಡಿದಾಗ ಅದರಲ್ಲಿ ಏನೇನು ಕಾಣ್ತದೆ, ನಾವು ನಡೆಯುವ ಸಾದಿ ಒಳ್ಳೆಯದಿದೆಯಾ, ನಡೆಯುವ ಸಾದಿ ತಪ್ಪಿದೆಯಾ ಅಂತ ಗೊತ್ತಾಗ್ತದೆ. ಇದನ್ನು ಯಾರು ಯಶಸ್ವಿ ವ್ಯಕ್ತಿಗಳು ಇದನ್ನು ಮಾಡ್ತಾರೆ, ನಾವು ನಡೆದು ಬಂದಂಥ ಹಾದಿಯನ್ನು ನೋಡುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಕಾಡಿನ ರಾಜ ಅಂತ ಹೇಳ್ತಾರೆ. ಸಿಂಹಾವಲೋಕನ ಅಂತ ಹೇಳುವುದು ಯಾಕೆ ಅಂತ ಹೇಳಿದರೆ, ಕಾಡಿನ ರಾಜ ಸಿಂಹ, ಲಯನ್ ಅಲ್ವಾ? ಲಯನನ್ನು ನೋಡಿದ್ದೀರಾ ನೀವು ಯಾವಾಗಲಾದರೂ? ಲಯನ್ ನೋಡಿದ್ದೀರಾ? ಒಂದು 4 ಹೆಜ್ಜೆ ಮುಂದೆ ಹೋಗಿ ಒಮ್ಮೆ ಹೀಗೆ ನೋಡ್ತದೆ. ಗಮನಿಸಿದರೆ ಅದು ಅದರ ಶೈಲಿಯೇ ಅದು. ಒಂದು 5-10 ಹೆಜ್ಜೆ ಹಿಂದೆ ಹೋಗ್ತದೆ, ಅದು ಒಮ್ಮೆ ಹಿಂದೆ ಹೋಗ್ತದೆ. ನಾನು ನಡೆದು ಬಂದಂಥ ಸಾದಿ ಹೇಗಿದೆ ಎನ್ನುವಂಥದ್ದು ನೋಡಿ. ಆ ಕಾಡಿನ ರಾಜ ನೋಡ್ತಾನೆ ಅಂತ ಹೇಳಿದರೆ ಅದರ ಆ್ಯಕ್ಟಿಟ್ಯೂಡ್, ಅದರ ಆ್ಯಕ್ಟಿಟ್ಯೂಡ್, ಅದಕ್ಕೋಸ್ಕರ ಅದು ರಾಜ. ನಾವುಗಳು ಅಷ್ಟೇ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಆತ್ಮಾವಲೋಕನ ಮಾಡಬೇಕು. ಸಿಂಹಾವಲೋಕನ ಅಂತ ಹೇಳ್ತಾರೆ. ಸಿಂಹಾವಲೋಕನ ಅಂತ 48 ದಿನದ ತರಗತಿಯಲ್ಲಿ ಇವತ್ತು ಮಾಡ್ತಾ ಇರೋದು ಅದು ಸಿಂಹಾವಲೋಕನದ ಕಾರ್ಯಕ್ರಮ. ನಾವು ಆ 48 ದಿನದ ತರಗತಿಯಲ್ಲಿ ತಿರುಗಿ ನೋಡಿದಾಗ ನಮಗೆ ಎಲ್ಲರೂ ಒಳ್ಳೆಯದೇ ಸಿಕ್ಕಿದೆ ಅಲ್ವಾ? ಯಾವುದಾದ್ರೂ ಋಣಾತ್ಮಕವಾದಂಥದ್ದು ಸಿಕ್ಕಿದೆಯೇ? ಇಲ್ಲಿ ನಾವಿಲ್ಲೆಲ್ಲ ಮಾತಾಡುವಂಥದ್ದು ಧನಾತ್ಮಕವಾದಂಥದ್ದು, ನನ್ನ ಜೀವನಕ್ಕೆ ಪೂರಕವಾದಂಥದ್ದು, ನನ್ನ ಜೀವನದ ಏಳಿಗೆಗೋಸ್ಕರ, ನನ್ನ ಸಾಧನೆಯ ಮಾರ್ಗದ ಯಾವುದು ಯಶಸ್ವಿಗೋಸ್ಕರ ಮಾತುಕತೆಗಳಿವೆ ನೋಡಿ. ಎಲ್ಲ ಜೀವನದಲ್ಲಿ ಕೌಟುಂಬಿಕವಾಗಿಯೂ ತುಂಬ ಮಾಹಿತಿಯನ್ನು ಪಡೆದುಕೊಂಡಿವಿ, ಸಾಮಾಜಿಕವಾಗಿಯೂ ಮಾಹಿತಿಯನ್ನು ಪಡೆದುಕೊಂಡಿವಿ, ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕವಾದಂಥದ್ದು ಮಾರ್ಗದರ್ಶನ ಇಲ್ಲಿ ಸಿಗ್ತಾ ಇದೆ. ಅಂದರೆ ಸಮಿತಿ ಎಲ್ಲರಿಗೂ ತಯಾರಿದೆ ಇಲ್ಲಿ ಕೊಡಲಿಕ್ಕೆ, ಆದರೆ ನಾವುಗಳು ತಯಾರಿರಬೇಕು. ಇಲ್ಲಿ 48 ದಿನದ ಇವತ್ತು ಕಾರ್ಯಕ್ರಮ ಅಂತ ಹೇಳಿದರೆ ದಯಮಾಡಿ ತಿಳ್ಕೊಳ್ಬೇಡಿ, ಇದು ಸಮಾರೋಪ ಸಮಾರಂಭ ಅಲ್ಲ. ನಾನು ಸಿಂಹಾವಲೋಕನ ಕಾರ್ಯಕ್ರಮ. ಮತ್ತು ನಮ್ಮ ಸಮಿತಿಯ ಮೂಲ ಧ್ಯೇಯ ಏನುಂಟು ಅಂತ ಹೇಳಿದರೆ ಸಂಸ್ಕಾರ, ಸಂಘಟನೆ, ಸೇವೆ. ಸಂಸ್ಕಾರ ಅಂತ ಹೇಳಿದರೆ ನೋಡಿ, ನಮಗೆಲ್ಲ ಸಮಸ್ಯೆಗೆ ಕಾರಣ ಇಲ್ಲಿಯ ತನಕ ನನಗೆ ಬಾಡಿಯಲ್ಲಿ ರೋಗಗಳಿದೆ, ಶುಗರ್ ಇದೆ, BP ಇದೆ, ಮೈಗ್ರೇನ್ ಇದೆ ಅಂತ ಆದರೆ ನನ್ನ ಬಾಡಿಗೆ ಸಂಸ್ಕಾರದ ಕೊರತೆ. ತಿಳ್ಕೊಳ್ಳಿ, ನನ್ನ ಬಾಡಿಗೆ ನನಗೆ ಸಿಟ್ಟು ಬರ್ತಾ ಇದೆ, ನನಗೆ ಡಿಪ್ರೆಷನ್ಗೆ ಹೋಗ್ತೀನಿ ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಸಂಸ್ಕಾರದ ಕೊರತೆ. ಇದನ್ನು ನಮ್ಮ ಸಮಿತಿ ಕೊಡ್ತಾ ಇದೆ, ಸಂಸ್ಕಾರವನ್ನು ಕೊಡ್ತಾ ಇದೆ. ಅದು ಯೋಗದ ಮೂಲಕ ಸಂಸ್ಕಾರ. ದಿನ ಬೆಳಗ್ಗೆ ಬಂದು ಯೋಗದ ಮೂಲಕ ಸಂಸ್ಕಾರವನ್ನು ದೇಹಕ್ಕೆ ಕೊಡ್ತಾ ಇದ್ದೀರಿ, ಆರೋಗ್ಯ ಸಿಗ್ತಾ ಇದೆ. ಮನಸ್ಸಿಗೆ ಪ್ರಾಣಾಯಾಮ ಇರ್ಬೋದು, ಮತ್ತು ಬೇರೆ ಬೇರೆ ಭೌತಿಕದಿಂದ ನಿಮ್ಮ ಮನಸ್ಸಿಗೆ ಸಂಸ್ಕಾರ ಸಿಗ್ತಾ ಇದೆ, ಮನಸ್ಸಿನ ಒತ್ತಡದಿಂದ ಹೊರಗೆ ಬರ್ತಾ ಇದ್ದೀರಿ. ಅದೇ ರೀತಿ ಸಂಸ್ಕಾರ ಆದ ನಂತರ ನಾವೆಲ್ಲ ಒಂದು ಸಂಘಟಿತರಾಗಬೇಕು ನೋಡಿ, ಇದು ಭಾರಿ ಮುಖ್ಯ. ಈ ಸಂಘಟನೆ ಇಲ್ಲದಿದ್ದರೆ ನಾವೆಲ್ಲ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತೇವೆ. ಇವಾಗ ನೋಡಬೇಕು, ಕಾಶ್ಮೀರದಲ್ಲಿ ಆಗುವಂಥದ್ದು ಯಾವುದರಿಂದ ಆದದ್ದು? ಇದೇ ಒಂದು 50, 60, 100 ವರ್ಷದ ಹಿಂದೆ ಅಲ್ಲಿ ಬಹುಸಂಖ್ಯಾತರಾದಂಥ ನಾವುಗಳು, ನಾನು ಯಾವುದೇ ಇದನ್ನು ಉದ್ರೇಕ ಮಾಡ್ತಾ ಇರುವುದಂಥದ್ದಲ್ಲ, ನಾನು ವಸ್ತುಸ್ಥಿತಿ ಹೇಳ್ತಾ ಇದ್ದೇನೆ. ನಾವು ಅಲ್ಲಿಯ ಇವರು ಮೈ ಮರೆತು ಬಿಟ್ಟರು, ಸಂಸ್ಕಾರದಿಂದ ವಿಚಲಿತರಾದರು, ಹಣ ಸಿಗ್ತಾ ಇದೆ ಅಂತ ಹೇಳಿದರು. ಅತ್ಯಂತ ಭೂಮಾಲೀಕರಾದಂಥ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಇವಾಗ ಅಲ್ಲಿ ಅವರ ಅಸ್ತಿತ್ವವೇ ಇಲ್ಲ. ಕೇರಳದಲ್ಲಿ ಆಗ್ತಾ ಇದೆ. ನಿಮ್ಮ ಊರುಗಳಲ್ಲಿ ಇವತ್ತು ನೋಡಿ, ಇಂಥ ಪರಿಸರ ನಮ್ಮ ಮಹಾರಾಜಿಗಳೆಲ್ಲ ನಮಗೆ ಇದು ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು. ನಾವು ನಮ್ಮ ನೆಲ ಉಳಿಬೇಕು ಅಂತ ಆದರೆ, ನಮ್ಮ ಅಸ್ತಿತ್ವ ಉಳಿಬೇಕು ಅಂತ ಆದರೆ ನಾವು ಸಂಸ್ಕಾರವನ್ನು ಮರಿಬಾರ್ದು. ನಮ್ಮ ಸಂಸ್ಕಾರ ಅದು. ನಾವು ವಿದೇಶಿಯ ಸಂಸ್ಕಾರವನ್ನು ಜೋಡಿಸಿಕೊಂಡಿದ್ದರಿಂದ ನಮ್ಮ ಮಕ್ಕಳುಗಳೆಲ್ಲ ತಪ್ಪು ಸಾದಿಗೆ ಹೋಗ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿ, ಎಲ್ಲರೂ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಅವರಾಯಿತು, ಅವರ ಮನೆ ಆಯಿತು. ನನ್ನ ನೆಲ, ನನಗೆ ಬದಲಿಕ್ಕೆ ಈ ಭೂಮಿ ಇಲ್ಲ ಅಂತ ಆದರೆ ನಾನೆಲ್ಲಿ ಹೋಗ್ತೀನಿ? ಬೇರೆ ಎಲ್ಲ ಧರ್ಮದವರಿಗೂ ನೋಡಿ ಅಂತೆ, ಬೇರೆ ಎಲ್ಲ ಧರ್ಮದವರಿಗೂ ಅವರ ನೆಲ ಇದೆ. ಆದರೆ ನನ್ನ ಧರ್ಮ, ನಮ್ಮ ಧರ್ಮದಕ್ಕೆ, ಮೂಲ ಧರ್ಮದಕ್ಕೆ ಯಾವುದಾದ್ರೂ ನೆಲೆ ಇದೆಯಾ? ನೆಲ ಇದೆಯಾ? ನಾವು ಇದು ತಿಳ್ಕೊಂಡಿದ್ದೇವೆ, ಆದರೆ ನಮ್ಮದಿದ ಅಲ್ಲ, ಇದು ಜಾತ್ಯತೀತವಾದಂಥ ನೆಲ ಇದು ಅಂತ ಹೇಳಿದರೆ, ಇಲ್ಲಿಗೆ ನಮಗೆ ಎಷ್ಟು ಹಕ್ಕಿದೆ, ಬೇರೆ ಅನ್ಯಮತೀಯರಿಗೂ ಇದು ಹಕ್ಕಿದೆ.
ಇವತ್ತು ಹೇಳ್ಬೋದು ಇದು ನನ್ನ ಭೂಮಿ ಅಂತ, ಆದರೆ ಇಲ್ಲ, ಇದು ನಮ್ಮ ಧರ್ಮದ ಇದಲ್ಲಿಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಇದೆ. ನಾಳೆ ಇನ್ನೊಬ್ರು ಯಾರೊಬ್ಬರು ಬಂದು ಅಕ್ವೈರ್ ಮಾಡಿಕೊಂಡ್ರೆ ಏನೂ ಇದಿಲ್ಲ. ಅದಕ್ಕೆ ಏನು ಮಾಡಬೇಕು, ಮೊದಲು ನನ್ನ ಸಂಸ್ಕಾರಗಳನ್ನು ಉಳಿಸ್ಕೊಳ್ಬೇಕು. ಸನಾತನ ಸಂಸ್ಕಾರ, ನಮ್ಮ ಸನಾತನ ಸಂಸ್ಕಾರ ಕೊಟ್ಟಂಥದ್ದು ಆಹಾರ ವಿಹಾರಗಳು, ಯೋಗಶಾಸ್ತ್ರಗಳಿರ್ಬೋದು, ಮಕ್ಕಳಿಗೆ ವೇದ ಪುರಾಣಗಳು. ಯಾರಿಗೆ ಗೊತ್ತುಂಟು ಕತೆ? ನಮ್ಮ ಮಹಾಭಾರತದ ಕತೆ ಗೊತ್ತುಂಟಾ? ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ರಾಮಾಯಣದ ಕತೆ ಗೊತ್ತುಂಟಾ? ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಎಷ್ಟು ವಿಪರ್ಯಾಸ ಅಂತ ಹೇಳಿದರೆ, ನಾನು ಮಕ್ಕಳ ಶಿಬಿರದಲ್ಲಿ ಒಂದು ಅಕ್ಕ ಶಿಕ್ಷಕರು ನಮ್ಮ ಮಕ್ಕಳ ಶಿಬಿರ ಆಗ್ತಾ ಇತ್ತು ಮೊನ್ನೆ ರಜದ ಸಮಯದಲ್ಲಿ. ಅಲ್ಲಿ ಯಾರಿಗೆ ರಾಮಾಯಣದ ಕತೆ ಗೊತ್ತುಂಟು ಅಂತ ಹೇಳಿದಾಗ ಒಂದು ಮಗು, ಎಲ್ಲರೂ ಹೇಳಿದರು ನನಗೆ ಗೊತ್ತುಂಟು. ಒಂದು ಮಗು ಹತ್ರ ಕೇಳಿದ್ರು. ಅದಕ್ಕೆ ಆ ಮಗು ಎಷ್ಟು ಇದರಲ್ಲಿ ಹೇಳಿದೆ ಅಂತ ಹೇಳಿದರೆ, ರಾಮನ ತಂದೆಗೆ 4 ವೈಫ್ಸ್, ಕಲ್ಚರ್ ಇಲ್ಲ. ರಾಮನಿಗೆ ಮನೆಯಲ್ಲಿ ಗಲಾಟೆ ಆಯಿತು, ರಾಮ ಮನೆ ಬಿಟ್ಟು ಹೋದ ಹೆಂಡತಿಯನ್ನು ಕರ್ಕೊಂಡು. ಅಲ್ಲಿ ಏನಾಯಿತು ಅಂತ ಹೇಳಿದರೆ, ರಾಮನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದರು. ರಾಮ ಎಷ್ಟು ಅಸಹಾಯಕ ಅಂತ ಹೇಳಿದರೆ, ರಾಮನಿಗೆ ಮಂಕಿ ಹೆಲ್ಪ್ ತಗೊಂಡ. ನೋಡಿ, ನಾನು ಹೇಳ್ತಾ ಇರೋದು, ಅದು ಮಗುವಿಗೆ ಪಾಪ ಹೇಳ್ತಾ ಇರೋದು, ಮಂಕಿ ಹೆಲ್ಪ್ ತಗೊಂಡ. ಮಂಕಿ ಹೆಲ್ಪ್ ತಗೊಂಡು ರಾಮ ಸೀತೆಯನ್ನು ಹೆಂಡತಿಯನ್ನು ಕರ್ಕೊಂಡ್ಬರ್ತಾನೆ, ವೈಫನ್ನು ಕರ್ಕೊಂಡ್ಬರ್ತಾನೆ. ಕರ್ಕೊಂಡು ಬಂದು ಹೆಂಡತಿಯನ್ನು ಯಾರೋ ಮಾತಿನಿಂದ ಹೆಂಡತಿಯನ್ನು ಹೊರಗೆ ಹಾಕ್ತಾನೆ ರಾಮ ಹೊರಗಡೆ ಹಾಕಿದ ನಂತರ ಹೆಂಡತಿ ಹೊರಗಡೆ ಹೋಗ್ತಾಳೆ, ಅವಳು ಸತ್ತು ಹೋಗ್ತಾಳೆ. ರಾಮ ಡಿಪ್ರೆಷನ್ಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ಸಲಹೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು. ಸರಿಯಲ್ವ ಅದು? ಸರಿಯಲ್ವ? ನೀವು ನಿಮ್ಮ ಭಾವ ನೋಡಿ, ಆ ಮಗುವಿಗೆ ಯಾರು ಹೇಳಿದ್ದು ಅಂತ ಹೇಳಿದ್ರೆ ಅವರ ಪ್ರಿನ್ಸಿಪಾಲ್ ಹೇಳಿದ್ದು. ಶಾಲೆಯಲ್ಲಿ ಅವರ ಪ್ರಿನ್ಸಿಪಾಲ್ ಇದನ್ನು ಹೇಳಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂಸ್ಕಾರ ಎಲ್ಲಿ ತನಕ ಆಗ್ತಾ ಇದೆ. ಆ ಮಗು ಭವಿಷ್ಯದಲ್ಲಿ ನಮ್ಮ ಧರ್ಮವನ್ನು ಸ್ವೀಕಾರ ಮಾಡ್ತದ, ಅನ್ಯ ಧರ್ಮೀಯ ಆಕರ್ಷಣೆಗೆ ಒಳಪಡ್ತದೆ. ಯಾಕೆ ಅಂತ ಹೇಳಿದರೆ ನಮ್ಮ ಸಂಸ್ಕಾರ ಕೊಡ್ತಾ ಇಲ್ಲ. ರಾಮ ಅಂದರೆ ಏನು ಅಂತ ಹೇಳಿಲ್ಲ, ಶ್ರೀಕೃಷ್ಣ ಅಂತ ಹೇಳಿದರೆ ಏನು ಅಂತ ಹೇಳಿಲ್ಲ. ರಾಮಾಯಣ ಅಲ್ಲಿ ನಡೆದಿದೆಯೋ ಇಲ್ಲವೋ ಗೊತ್ತಿಲ್ಲ, ಮಹಾಭಾರತ ಅಲ್ಲಿ ನಡೆದಿದೆಯೋ ಇಲ್ಲವೋ ಗೊತ್ತಿಲ್ಲ. ಅದು ನನ್ನೊಳಗೆ ನಡೀತಾ ಇದೆ ಮಹಾಭಾರತ. ನನ್ನಲ್ಲಿ ಶ್ರೀಕೃಷ್ಣ ಇದ್ದಾನೆ, ನನ್ನಲ್ಲಿ ದುರ್ಯೋಧನ ಇದ್ದಾನೆ. ನೋಡಿ, ಈ ರೀತಿಯ ಇದನ್ನು ಮಗುವಿಗೆ ಹೇಳಿದರೆ ಗೊತ್ತಾಗೋದಿಲ್ಲ. ಅದು ಶ್ರೀಕೃಷ್ಣನ ಇದನ್ನು ನಾವು ನೆಗೆಟಿವೇ ಹೇಳುವಂಥದ್ದು. ಶ್ರೀಕೃಷ್ಣ 16,000 ಹೆಂಡತಿಯನ್ನು ಮದುವೆಯಾದ ಅಂತ. ನೋಡಿ, ಎಷ್ಟು ತಪ್ಪು ಮಾಡಲಿಕ್ಕೆ, ಅವರನ್ನು ಹಾದಿ ತಪ್ಪಿಸಲಿಕ್ಕೆ ಎಷ್ಟು ಋಣಾತ್ಮಕವಾದಂಥ ವಿಷಯಗಳನ್ನು ತುಂಬ್ತಾ ಇದ್ದಾರೆ. ಅದನ್ನು ಹಾಗಾದರೆ ಆ ಮಗುವನ್ನು ನಮ್ಮ ಧರ್ಮದ ಬಗ್ಗೆ ಆಕರ್ಷಣೆ ಬರಲಿಕ್ಕೆ ಯಾರು ಮಾಡಬೇಕು? ಮನೆಗಳಲ್ಲಿ ನಾವು ಮಾಡಬೇಕು. ಅದನ್ನು ಆ ಮಗುವಿಗೆ ಪ್ರಾಯೋಗಿಕ ಅನುಭವಕ್ಕೆ ತರಬೇಕು. ಯೋಗ ಅಂದರೆ ಏನು, ಸಂಸ್ಕಾರ ಅಂದರೆ ಏನು, ಇವುಗಳನ್ನೆಲ್ಲ ಹೇಳಬೇಕು. ಯಾವುದೋ ಪೂಜೆ ಮಾಡುವ ವಿಧಿವಿಧಾನಗಳು, ಅಗ್ನಿಹೋತ್ರ ಮಾಡುವಂಥದ್ದು, ಇಲ್ಲೆಲ್ಲ ಹೇಳಿಕೊಡ್ತಾ ಇದ್ದಾರೆ ಅಲ್ವಾ? ಇದನ್ನು ಯಾರು ಹೇಳಿಕೊಡಬೇಕು? ನಾವು ಹೇಳಿಕೊಡ್ಬೇಕು, ನಾವು ಆಚರಣೆ ಮಾಡಬೇಕು. ಅವಾಗ ಮಾತ್ರ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಬೆಳೀತದೆ. ನಾವು ನಮ್ಮ ಪೀಳಿಗೆಯಲ್ಲಿ ನಾವು ಒಂದೊಂದೇ ಮಕ್ಕಳನ್ನು ಮಾಡ್ತಾ ಇದ್ದೀವಿ. ಬೇರೆ ಧರ್ಮೀಯರು ಎಲ್ಲ ಎಷ್ಟು ಮಕ್ಕಳಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಹೊರಗಡೆ ಓಡಾಡಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಕಾಲಘಟ್ಟ ಬರ್ತದೆ. ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಇಂಥ ಮಠಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅಸಹಾಯಕ. ನೋಡಿ, ಇದೆಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ ಈ ಮಠದವರು ಅಲ್ವಾ? ಏನಾದರೂ ಫಲಪೇಕ್ಷೆ ಇಲ್ಲ. ಈ ಮಠದಲ್ಲಿ ನಮಗೆ ಯೋಗ ಮಾಡಲಿಕ್ಕೆ ಬೆಳಿಗ್ಗೆ ಉಚಿತವಾದಂಥ ಇದನ್ನು ಕೊಟ್ಟಿದ್ದಾರೆ. ಆದರೆ ನಾವುಗಳು ಏನು ಮಾಡ್ತಾ ಇದ್ವಿ? ನಮ್ಮ ಸಮಿತಿ ಇದೆ, ತುಂಬ ಜನ ಇದ್ದಾರೆ, ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜ ಮುಂದೆ ಬರ್ತಾ ಇಲ್ಲ. ಆ ಸಮಾಜ ಮುಂದೆ ಬರಲಿಕ್ಕೆ ನಾವುಗಳೆಲ್ಲ ಕಾರಣ ಆಗಬೇಕು. ನಾವೆಲ್ಲ ಇಲ್ಲಿ ಯಾವುದೇ 48 ದಿನದ ಶಿಬಿರ ಮುಕ್ತಾಯ ಅಂತ ಅಲ್ಲ, ಇನ್ನು ಪ್ರಾರಂಭದ ದಿನ ಇದೆ. ನಿಮ್ಮ ಯೋಗದ ಜೀವನದ ಪ್ರಾರಂಭದ ದಿನ. ಇಲ್ಲೇ ತನಕ ನಿಮಗೆ ಕೈ ಹಿಡಿದು ಒಂದು ಹಂತಕ್ಕೆ ತಂದು ಬಿಟ್ಟಿದ್ದಾರೆ. ಇನ್ನು ನೀವುಗಳು ನಡೆದುಕೊಂಡು ಹೋಗುವಂಥದ್ದು. ಸಮಿತಿಯ ಕಾರ್ಯಚಟುವಟಿಕೆಗಳಿದೆ, ಟ್ರೈನಿಂಗ್ ಪ್ರೋಗ್ರಾಮ್ಗಳಿದೆ ಸಮಿತಿದ್ದು. ಪ್ರಾಥಮಿಕ ಪ್ರಶಿಕ್ಷಣ ಅಂತ ಇದೆ, 4 ದಿನ ರೆಸಿಡೆನ್ಷಿಯಲ್ ಕ್ಯಾಂಪ್. ಯಾವುದೇ 1 ಪೈಸೆ ಹಣ ಕೊಡಲಿಕ್ಕಿಲ್ಲ. ಅಲ್ಲಿಗೆ ಹೋಗಿ ಅಧ್ಯಾತ್ಮದ ಪ್ರವಾಸಕ್ಕೆ ಅಂತ ಹೋಗಿ, ನಾವು ಯಾವುದಾದ್ರೂ ಟೂರ್ಗಳಿಗೆ ಹೋಗ್ತೀವಲ್ವ, ನಾವು ಎಷ್ಟೋ ಖರ್ಚು ಮಾಡಿ, ಸಾವಿರಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ಪ್ರವಾಸಕ್ಕೆ ಹೋಗ್ತೀವಿ 4-5 ದಿನ. ಇದು ಅಷ್ಟೇ, ಆಧ್ಯಾತ್ಮದ ಪ್ರವಾಸ ಅಂತ ಹೋಗಿ ನಾಲೆಡ್ಜ್ ಸಿಗ್ತದೆ. ನಮ್ಮ ಸಂಸ್ಕಾರ ಸಂಸ್ಕೃತಿ ಅಂದರೆ ಏನು, ಪ್ರಾಕ್ಟಿಕಲ್ ಅನುಭವ ಸಿಗ್ತದೆ. ಸಮಿತಿಗಳಿಗೆ ಹೋಗ್ತೇವೆ ಶಿಕ್ಷಕರಾಗಿ. ಇಲ್ಲಿ ಬಂದು ನೀವು ಪಾಠ ಮಾಡುವುದನ್ನು ಹೇಳಿದ್ದೀವಿ. ಇಲ್ಲಿ ಮಾತ್ರ ಸಮಿತಿ ನಿಮ್ಮನ್ನು ಶಿಕ್ಷಕರಾಗಿ ಪ್ರೇರಣೆ ಕೊಡ್ತಾರೆ. ವೇದಿಕೆಯ ಮೇಲೆ ಬಂದು ಇಲ್ಲೇ ಸಮಿತಿ ನಾವು ನಿತ್ಯ ಅಭ್ಯಾಸವನ್ನು ಮಾಡುವಂಥದ್ದು. ಬೇರೆ ಅಭ್ಯಾಸ ಅಲ್ಲ. ಬೇರೆ ಅಭ್ಯಾಸ ಹಿರಿಯರಿಂದ ಜೋಡಿಸಿಕೊಂಡು ಹೇಳಿದ್ರು.
ಯಾವುದೋ ಇದರಲ್ಲಿ ಸಿಲೆಬಸ್ ಕಲ್ತಿದ್ದೇನೆ ಅದನ್ನು ಇಲ್ಲಿ ಮಾಡ್ತೇನೆ ಇಲ್ಲ. ಇಲ್ಲಿ ಏನು ಸಿಲೆಬಸ್ ಹೇಳಿಕೊಡ್ತಾರೆ ಅದನ್ನು ಮಾಡಿ. ಯಾಕಂತ ಹೇಳಿದ್ರೆ ಇದು ವೈಜ್ಞಾನಿಕವಾದಂಥ ಸಿಲೆಬಸ್ ಇದೆ. ನಾನು ಹೇಳಿದ್ದೆ ನನ್ನ ಪ್ರೀತಿಗೆ ನನ್ನ ಯೋಗಕ್ಕೆ ಸಂಬಂಧಪಟ್ಟಂತೂ ಬೆಸ್ಟ್ ಸಿಲೆಬಸ್ ಇಲ್ಲಿ ಹೇಳಿಕೊಡ್ತಾ ಇರುವಂಥದ್ದು. ಇದನ್ನು ಜೋಡಿಸಿಕೊಳ್ಳುವ ನಂತರ ನಾನು ಹೇಳಿದೆ ಸಂಸ್ಕಾರ ಸಿಕ್ಕಿದೆ, ನಾವೆಲ್ಲ ಸಂಘಟಿತರಾಗಿದ್ದೀವಿ. ಇವಾಗ ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಸೇವಾ ರೂಪದಲ್ಲಿರ್ತವೆ. ನೋಡಿ ಅಂತೆ, ನಿಮ್ಮ ಮನೆಯಲ್ಲಿ ನೀವು ಸಂಸ್ಕಾರವನ್ನು ಹೊಂದಿದರೆ ನೀವು ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಡ್ತೀರಾ? ಆಡುವುದಿಲ್ಲ. ನಿಮ್ಮ ಕೌಟುಂಬಿಕವಾಗಿ ಜಗಳ ಆಡ್ತೀರಾ? ಆಡುವುದಿಲ್ಲ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದು ನೀವು ಸಮಾಜಕ್ಕೆ ಕೊಡುವಂಥ ಸೇವೆ. ಯಾವುದಾದ್ರೂ ಕಸ ಹೊರಗಡೆ ಹೋಗುತ್ತೀರಾ? ನಿಮ್ಮ ಮನೆಯೊಳಗೆ ಯಾವುದಾದ್ರೂ ಕಸವನ್ನು ಹೋಗುತ್ತೀವ ನಾವು? ಹೋಗಿಸುವುದಿಲ್ಲ. ಅದೇ ಹೊರಗಡೆಯಲ್ಲಿ ಹೋಗುತ್ತೀವಿ, ಸಮಯ ಹೊರಗಡೆ ಹೋಗಿಸುವುದಿಲ್ಲಲ್ಲ. ಅದೇ ರೀತಿ ಇಲ್ಲಿಯೂ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಮಗೆ ಸಂಸ್ಕಾರ ಕೊಟ್ಟದ್ದ ಇದಕ್ಕೆ ನಾವು ಸೇವಾ ರೂಪದಲ್ಲಿ ಏನು ಕೊಡ್ಬೋದು ಅಂತ ಹೇಳಿದರೆ ನಾವುಗಳೆಲ್ಲ ನಮ್ಮ ಕಿಂಚಿತ್ತು ಅದು 100 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, ಎಷ್ಟೇ ಇರ್ಬೋದು, ನಮ್ಮ ಇದನ್ನು ಒಂದು ದೇಣಿಗೆ ಅಂತ ಮಾಡಿ ನೀವುಗಳೇ ಯಾವುದಾದ್ರೂ ಸೇವಾ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಸಮಿತಿಗೆ ಕೊಡಬೇಡಿ ನೀವು ಆ ಹಣ, ಮತ್ತೆ ತಿಳ್ಕೊಳ್ಬೇಡಿ ಲಕ್ಷ್ಮೀನಾರಾಯಣವರು ಬಂದು ಸಮಿತಿಯವರು ಬಂದು ಹಣ ತೊಗೊಂಡು ಹೋದ್ರು ಅಂತ. ಸಮಿತಿಯವರು ಹಣ ಕೊಡುವುದಿಲ್ಲ. ನೀವು ಯಾರಿಗಾದರೂ ಕೊಡ್ಬೋದು. ಕೆಲವೊಂದು ಇವರು ಕರೆಂಟ್ ಬಿಲ್ ಅಂತ ಇಲ್ಲಿ ಕೊಟ್ಟಂಥದ್ದು ಕರೆಂಟ್ ಬಿಲ್ ಅಂತ ಅವರಿಗೆ ಕೊಡ್ತಾರೆ ಸಂಸ್ಥೆಯವರಿಗೆ. ಕೆಲವೊಂದು ಸ್ಥಳಾವಕಾಶ ಕೊಟ್ಟದ್ದಕ್ಕೆ ಆ ಸಂಸ್ಥೆಯವರಿಗೆ ಏನಾದರೂ ಕೊಡ್ಬೋದು. ಇಲ್ಲದ್ರೆ ಯಾರಾದರೂ ಅನಾಥಾಶ್ರಮಕ್ಕೆ ಹೋಗಿ ಆ ಹಣವನ್ನು ಕೊಡ್ಬೋದು, ಇಲ್ಲ ಹಣ್ಣು ಹಂಪಲುಗಳನ್ನು ಏನಾದರೂ ಮಾಡ್ಬೋದು. ಆದರೆ ನಿಮ್ಮಲ್ಲಿ ಒಂದು ಸೇವಾ ಮನೋಭಾವ ಜಾಗೃತಿ ಆಗಬೇಕು ಅಂತ ಈ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಆ ಸೇವೆಯ ಮಹತ್ವವನ್ನು ನಾವು ಹೇಳುವಂಥದ್ದು ಅಲ್ವಾ. ಬೇರೆ ಬೇರೆ ಕ್ಲಬ್ಗಳಲ್ಲಿ ನಾನಾ ರೀತಿಯ ಸೇವೆ ಇರ್ತದೆ, ಫೋಟೋ ಎಲ್ಲ ತೆಗೆಸುವಂಥದ್ದು. ಇಲ್ಲಿ ಹಾಗಿರೋದಿಲ್ಲ. ನಮಗೆ ಮತ್ತೆ ಯಾರ ಹೆಸರನ್ನು ಹೇಳುವುದಿಲ್ಲ. ನಿಮಗೆ ಕೊಡಲಿಕ್ಕಾಗಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಕೊಡೋದು ಬೇಡ. ಆದರೆ ನಮ್ಮ ಹಿಂದೆ ಒಂದು 100 ರೂಪಾಯೋ 200 ರೂಪಾಯೋ ಎಷ್ಟೋ ಒಂದು ಕವರ್ನಲ್ಲಿ ಹಾಕಿ ಕೊಡುವಂಥದ್ದು. ಅದು ಏನು ವ್ಯವಸ್ಥೆ ಮಾಡಿದರೆ ಗೊತ್ತಿಲ್ಲ. ಆಗ ಇದನ್ನು ಮಾಡ್ಬೋದು. ಅದಕ್ಕೆ ನಾನು ಭಾರತ ಮಾತೆಗೆ ನಾನು ಕೊಡುವಂಥದ್ದು. ನನಗೆ ಗುರುವಿನ ರೂಪದಲ್ಲಿ ಯಾರಿದ್ದಾರೆ ನಮಗೆ ಗುರುವಿನ ರೂಪದಲ್ಲಿ? ರಾಜೇಶ್ ನಾಯ್ಕಣ್ಣ, ಲಕ್ಷ್ಮೀನಾರಾಯಣಲ್ಲ, ಅವ್ರ ಗುರುಗಳಲ್ಲ, ಅವ್ರ ಶಿಕ್ಷಕರು. ಮತ್ತೆ ಹೇಳ್ತೀನಿ, ನಾವೆಲ್ಲ ಶಿಕ್ಷಕರು. ನಮಗೆ ಗುರುವಿನ ರೂಪದಲ್ಲಿ ಭಾರತ ಮಾತೆ ಇದ್ದಾಳೆ ಅಲ್ವಾ. ನಮಗೆ ಸಮಿತಿ ಇದೆ ಗುರುವಿನ ರೂಪದಲ್ಲಿ. ಆ ಭಾರತ ಮಾತೆಗೆ ನಾವೇನಾದರೂ ಕೊಡಬೇಕು ಅಂತ ಹೇಳಿದರೆ ಈ ರೀತಿಯ ಸೇವಾ ರೂಪದಲ್ಲಿ ಕೊಡುವಂಥದ್ದು. ಸಮಿತಿ ಮುಂದಿನ ದಿನಗಳಲ್ಲಿ ನಿಮ್ಮ ಒತ್ತಿಗಿರ್ತದೆ. ನೀವು ಸಾಧನೆಯನ್ನು ಮುಂದುವರಿಸಿ ಅಂತ ಹೇಳ್ತಾ ನನಗೆ ಅವಕಾಶ